ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 2ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಧ್ಯಾನ ಮಾಡೋಣ. ಮನುಷ್ಯನು ಇರಲಿಲ್ಲ ಎಂಬುದಾಗಿ ನಾವೀಗ ನೋಡ್ತೇವೆ. ಈ ವಾಕ್ಯದಲ್ಲಿ ಓದಿಕೊಳ್ಳೋಣವಾ? ಯೆಹೋವ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ, ಯಾವ ಪಲ್ಯವೂ ಹುಟ್ಟಿರಲಿಲ್ಲ. ಯಾಕಂದರೆ ಯೆಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ, ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನು ಇರಲಿಲ್ಲ. ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನು ತೋಯಿಸುತ್ತಿತ್ತು. ಈ ವಾಕ್ಯದಲ್ಲಿ ನಾವು ನೋಡ್ತೀವಿ 4 ಬಾರಿ ಇರಲಿಲ್ಲ ಅಂತ ನಾವು ನೋಡ್ತೀವಿ. ಯಾಕೆ ಈ ಪದವನ್ನು ದೇವರು ಉಪಯೋಗಿಸಿದ್ದಾರೆ ಎಂಬುದಾಗಿ ನಾವು ನೋಡುವಾಗ, ಗಾಡ್ ಡಿಡ್ ಇಟ್ ಆಲ್. ದೇವರೇ ಎಲ್ಲದಕ್ಕೂ ಆಧಾರ, ಮೂಲ ಕಾರಣ, ದೇವರೇ ಎಲ್ಲವನ್ನು ಮಾಡಿದ್ದಾರೆ ಎಂಬುದಾಗಿ ನಾವು ನಂಬಬೇಕು. ಇವತ್ತು ಎಷ್ಟೋ ಜನ ಏನಂತಂದರೆ, ನಾನಿಲ್ಲದೆ ಇದಾಗಲ್ಲ, ನಾನು ಕೆಲಸಕ್ಕೆ ಹೋಗದೆ ಹೋದರೆ ಆಗಲ್ಲ, ನಾನು ಭಾನುವಾರನೂ ಸಹ ಕೆಲಸಕ್ಕೆ ಹೋಗಬೇಕು, ದೇವರು ಬೇಡ, ಬೈಬಲ್ಲು ಬೇಡ, ಪ್ರಾರ್ಥನೆ ಬೇಡ, ಆರಾಧನೆ ಬೇಡ, ಮತ್ತು ಪ್ರತಿದಿನವೂ ಸಹ ದೇವರನ್ನ ಹುಡ್ಕೋದಿಲ್ಲ, ದೇವ್ರನ್ನ ನೋಡೋದಿಲ್ಲ, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು. ಪ್ರಿಯರೇ, ನೀನಿಲ್ಲದೆ ಎಲ್ಲ ಮಾಡಿದಾರಲ್ಲ ದೇವರು. ಈ ವಾಕ್ಯದಲ್ಲಿ ನೋಡ್ರಿ, ಭೂಮಿಯಲ್ಲಿ ವ್ಯವಸಾಯ ಮಾಡೋಕ್ಕೆ ಮನುಷ್ಯನೂ ಇರಲಿಲ್ಲ, ಯಾವ ಪಲ್ಯನೂ ಹುಟ್ಟಿರಲಿಲ್ಲ, ಭೂಮಿಯಲ್ಲಿ ವ್ಯವಸಾಯ ಮಾಡೋದಕ್ಕೆ ಮಳೆನೂ ಇರಲಿಲ್ಲ, ಮನುಷ್ಯನೂ ಇರಲಿಲ್ಲ. ಆದರೂ ಭೂಮಿಯಲ್ಲಿ ಮಂಜು ಹಬ್ಬಿ ನೆಲವನ್ನೆಲ್ಲ ತೋರಿಸ್ತಾ ಇತ್ತು. ಇದರ ಅರ್ಥ ಏನು? ದೇವರು ಇಲ್ಲದೆ ಹೋದರೆ ನೀನೇನೂ ಇಲ್ಲ, ನೀನೇನು ಮಾಡದೆ ಹೋದರೂ ದೇವರು ಮಾಡ್ತಾರೆ. ಅದರ್ಥ ನೀನು ಸೋಮಾರಿ ಆಗಿರಬೇಕು ಅಂತ ನಾನು ಹೇಳ್ತಾ ಇಲ್ಲ. ದೇವರಿಗೆ ಕೊಡಬೇಕಾದಂಥ ಸ್ಥಾನವನ್ನು ನಾನು ನೀನು ಕೊಡೋದಾದರೆ, ದೇವರನ್ನು ನೀನು ಹುಡುಕೋದಾದರೆ, ದೇವರು ನಮಗಿಂತಲೂ ಹೆಚ್ಚಾದ ಕಾರ್ಯಗಳನ್ನು ನಮ್ಮ ಜೀವಮಾನದಲ್ಲಿ ಮಾಡಿ ತೋರಿಸ್ತಾರೆ. ನೀನು ಮಾಡೋದು 30% ಇರ್ಬೋದು, ದೇವರು 70% ಮಾಡ್ತಾರೆ. ನೀನು ಮಾಡೋದು 1% ಇರ್ಬೋದು, 99% ದೇವರು ಮಾಡ್ತಾರೆ. ನೀನು ಎಲ್ಲ ಮಾಡಿದ್ರೂ ಸಹ ಅದು 1%. ದೇವರು ಇಲ್ಲದೆ ಹೋದರೆ. ಹಾಗಾದರೆ ಒಂದು ವೇಳೆ ನಿಮ್ಮ ಜೀವಮಾನದಲ್ಲಿ ಅಯ್ಯೋ ಇದಾಗ್ತಾ ಇಲ್ಲ, ಇದು ಅಭಿವೃದ್ಧಿ ಹೊಂದ್ತಾ ಇಲ್ಲ ಎಂಬುದಾಗಿ ನೀವು ಅಂದ್ಕೊಂಡಿದ್ದೀರಾ, ಇವತ್ತು ದೇವರು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಮಗನೇ, ನಾನು ಎಲ್ಲ ನಿನಗಾಗಿ ಮಾಡ್ತೀನಿ, ನನ್ನನ್ನು ನಂಬು, ನನ್ನನ್ನು ಅಂಗೀಕರಿಸಿ, ನಾನು ಹೇಳಿದ ಹಾಗೆ ನನ್ನನ್ನು ಹಿಂಬಾಲಿಸು, ನಿತ್ಯ ಜೀವನ ಬಿಗಿಯಾಗಿಡಿ ಅಂತ ದೇವರು ನಿನ್ನೊಂದಿಗೆ ಮಾತಾಡ್ತಾ ಇದ್ದಾರೆ. ಆ ರೀತಿಯೇ ದೇವರು ಮಾಡಲಿ. ನೋಡಿ ಪ್ರಿಯರೇ, ದೇವರು ಮನೆ ಕಟ್ಟದಿದ್ದರೆ ಮನೆ ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಹಾಗಾದರೆ ದೇವರು ಇಲ್ಲದೆ ಹೋದರೂ ನಿನ್ನ ಜೀವಿತ ನಡೀತದೆ. ನೀನಿಲ್ಲದೆ ಹೋದರೂ ನಿನ್ನ ಜೀವಿತ ನಡೆಸೋಕ್ಕೆ ದೇವರು ಶಕ್ತನು ಎಂಬುದಾಗಿ ನೀನು ನಂಬುವನಾಗಿರಬೇಕು. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದರೂ ನಿಮಗೆ ಸ್ತೋತ್ರ. ನಮ್ಮೊಂದಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮೆಲ್ಲರೂ ಬಲಪಡಿಸೋದಕ್ಕಾಗಿ ಸ್ತೋತ್ರ. ಮನುಷ್ಯ ಇಲ್ಲದೆ ಹೋದರೂ ಮಂಜುವಿನಿಂದ ಭೂಮಿ ತೋಯಿಸ್ತಾ ಇತ್ತು ಎಂಬುದಾಗಿ ನಾವು ನೋಡ್ತೀವಿ. ಹಾಗಾದರೆ ನಮ್ಮ ಜೀವಮಾನದಲ್ಲಿ ಸ್ವಾಮಿ, ನಮಗಿಂತಲೂ ನಮ್ಮ ಜೀವಿತವನ್ನು ಉತ್ತಮವಾಗಿ ನಡೆಸೋದಕ್ಕೆ ನೀನು ಶಕ್ತನು. ಆದ್ದರಿಂದ ನಿನಗೆ ನಾವು ಸಮಯ ಕೊಡುವ ಹಾಗೆ ಬೈಬಲ್ ಓದೋಕ್ಕೆ, ಪ್ರಾರ್ಥನೆ ಮಾಡೋಕ್ಕೆ, ಆರಾಧನೆ ಮಾಡೋಕ್ಕೆ, ಭಾನುವಾರ ಆರಾಧನೆ ಮಾಡೋಕ್ಕೆ ಬರುವಾಗ ಎಲ್ರಿಗೂ ನೀನು ಕೃಪೆ ಕೊಡು ದೇವರೇ. ಅನೇಕರು ಇವತ್ತಿನ ದಿನ ನಾನು ಇದು ಮಾಡದೆ ಹೋದರೆ ನನ್ನ ಕುಟುಂಬ ನಡೆಯಲ್ಲ, ನಾನು ಅದು ಮಾಡದೆ ಹೋದರೆ ನನ್ನ ಕುಟುಂಬ ನಡೆಯಲ್ಲ ಎಂಬುದಾಗಿ ಹೇಳಿ ಬೈಬಲ್ ಓದೋದು ಇಲ್ಲ, ಪ್ರಾರ್ಥನೆ ಮಾಡೋದು ಇಲ್ಲ, ಸಭೆಗೂ ಬರೋದಿಲ್ಲ ಅಂಥವ್ರನ್ನ ನೀನು ಎಚ್ಚರಿಸು. ಈ ವಾಕ್ಯದ ಮೂಲಕವಾಗಿ ಎಚ್ಚರಿಸು. ನಾವು ಇಲ್ಲದೆ ಹೋದರೂ, ನಾವೇನು ತಂದೆಯಾದ ದೇವರೇ ಸ್ವಾಮಿ ರಾಜ್ಯನೇ ಕರ್ತನೆ ಮಾಡದೆ ಹೋದರೂ, ತಂದೆಯಾದ ದೇವರೇ ಸ್ವಾಮಿ ನಮ್ಮ ಕುಟುಂಬವನ್ನು ನಡೆಸೋಕ್ಕೆ ನೀನು ಶಕ್ತನು. ಅಂದರೆ ನಮ್ಮ ಕುಟುಂಬಗಳನ್ನು ನಾವು ನೋಡಿಕೊಳ್ಳೋದಕ್ಕೆ ಜವಾಬ್ದಾರಿಕೆಯನ್ನು ಕೊಟ್ಟಿದೆಯಾ. ಆದರೆ ದೇವರೇ, ಆ ಕೆಲಸಗಳನ್ನ ಮಾಡೋದಕ್ಕಿಂತ ಮುಂಚೆ ನಿನ್ನನ್ನೇ ದೇವರೇ ನಾವು ಪ್ರಥಮವಾಗಿ ಇಡುವಾಗೆ ನಮ್ಮೆಲ್ಲರೂ ಕೃಪೆ ಕೊಡು. ನಿನ್ನನ್ನು ಆನರ್ ಮಾಡುವಾಗೆ ಕೃಪೆ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ
ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ,
ನಲ್ಲವೇ, ತಾ ಹೇಳಿದ ನಲ್ಲವೇ. ನಾ